ನಾವು ಮನೆಗಳು ವಿತರಣೆ ಮಾಡೋದಿಲ್ವಾ? ಮನೆಗಳು ವಿತರಣೆ ಮಾಡ್ತೀವಿ, ಏನು ನಮ್ಮ ಈ ಸ್ವತ್ತುಗಳು ವಿತರಣೆ ಮಾಡ್ತೀವಿ. ಈಸ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ. ಈಗ ಮೋದಿ ಅವರು ಕೊಡ್ತಾರಲ್ಲ, ಅವ್ರು ಯಾವ ಕಾನೂನು ಅಡಿನಲ್ಲಿ ಕೊಡ್ತಾರೆ ಅದೇ ಕಾನೂನು ಅಡಿನಲ್ಲಿ ಈ ಶಾಸಕರು ಕೂಡ ಕೊಟ್ಟಿದ್ದಾರೆ. ಈಗ ಯಾರೋ ಪಕ್ಷದ ಕಾರ್ಯಕರ್ತರ ಕೊಟ್ಟಿದ್ರೆ ತಪ್ಪು. ಆ ಭಾಗದ ಶಾಸಕರು ಸರ್ಕಾರದ ಅನುಮೋದನೆ ಪಡೆದು ಸರ್ಕಾರದ ಪರಿಹಾರನೇ ಕೊಟ್ಟಿದಾರಲ್ಲ. ಈಗ ಎಷ್ಟೊಂದ್ ಸರಿ ರೈತರ ಪರಿಹಾರ ಕೊಡ್ಬೇಕಾದಾಗ ನಾವು ಹೋಗಲ್ವೇನ್ರಿ ಶಾಸಕರಾಗಿ? ಇದು ಏನು ಹೊಸದ? ಇದು ಕೈ ಬಿಟ್ಟಿದ್ವಿ. MLC ಚುನಾವಣೆ ಅಡ್ಡ ಮತದಾನ ಆಯ್ತು, ನಾನೇನ್ ದಡ್ಡ ಅಲ್ಲ, ನನ್ಗೆ ಗೊತ್ತಿತ್ತು ನಾವು ಸೋಲ್ತೀವಿ ಅಂತ. ನನ್ನೊಂದು ಪರೀಕ್ಷೆ ಮಾಡೋದಕ್ಕೆ ಹಾಕಿದ್ದೆ ಅನ್ನುವಂಥದ್ದು. ಪರೀಕ್ಷೆ ಆಯ್ತಲ್ಲ, ಈಗ ನೀವು ನಂಬ್ತೀರಾ ಇದನ್ನ? ಈಗ ನೋಡಿ, ಅವರು ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು, ಅವರೇ ಈಗ ಮಾತಾಡಿದ್ರೆ ಅಂದ್ರೆ ಅವ್ರ ಚಾಣಕ್ಷತೆ ಮತ್ತೆ ರಾಜಕೀಯ ಪ್ರಬುದ್ಧತೆ ಎಷ್ಟಿದೆ ಅಂತ ತೋರಿಸ್ತಾರೆ. ಯಾರ ಸೋಲಿಕ್ಕೆ ಹಾಕ್ತಾರ ಯಾರನ್ನ? ಅಂದ್ರೆ ಟೆಸ್ಟ್ ಮಾಡೋದಂದ್ರೆ ಅವ್ರ ಶಾಸಕರ ಮೇಲೆ ನಂಬಿಕೆ ಇರ್ಲಿಲ್ವಾ? ಮತ್ತೆ ಈಗ ನಂಬಿಕೆ ಇರ್ಲಿಲ್ಲ ಅಂದ್ರೆ ಇಳಿಸಬಾರ್ದಾಗಿತ್ತು. ಅಪನಂಬಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ನೀವು ತಂತ್ರ ಮಾಡಿದ್ರಿ ಅಂತ ಅವ್ರ ಮೈತ್ರಿ ಮುರಿಬೇಕು. ಆಯ್ತು, ಬಂದ್ ಹೇಳ್ಬಿಡ್ರಿ. ಬಿಜೆಪಿ JDS ಅವರು ಜೊತೆಗೆ ಬಂದು ಲೋಕಲ್ ಚುನಾವಣೆಯಲ್ಲಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಅರ್ಬನ್ ಲೋಕಲ್ ಬಾಡಿ, GBA ನಲ್ಲಿ ನಾವೆಲ್ಲರೂ ಒಟ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳ್ಬಿಡ್ಲಿ. ಇವ್ರು ಮೈತ್ರಿ ಸರ್ಕಾರ ಹೆಂಗಿದೆ ಅಂದ್ರೆ ಅವರಿಗೆ ಗೊತ್ತಿಲ್ಲ ಇದ್ರ ಯಾವ ದಿಶೆನಲ್ಲಿ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ. ನಿಮ್ಗೆ ನೆನಪಿದ್ಯಾ? ಈಗ 1-2 ತಿಂಗಳ ಹಿಂದೆ ಶ್ರೀ ದೇವೇಗೌಡರು ಏನ್ ಹೇಳಿದ್ರು? ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗ್ತಾರೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿರೋದು ಯಾರು? ಅಮಿತ್ ಶಾ ಅವರು, ಪ್ರಧಾನ ಮಂತ್ರಿ ಮೋದಿ ಅವರು. ವಿಜಯೇಂದ್ರ ಅವರು ಇದ್ರ ಬಗ್ಗೆ ಬಾಯ್ ಬಿಟ್ರ? ಅಶೋಕ್ ಅವ್ರು ಬಾಯ್ ಬಿಟ್ರ? ಯಾರು ಆಳ್ಮಕ್ಳು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲ, ಪರಿಷತ್ ಚುನಾವಣೆಯಲ್ಲಿ ಅಕ್ರಮ ಆಗಿದೆ, ಎಲ್ಲಿ ದೂರು ಕೊಡ್ಬೇಕು ಅನ್ನೋದಕ್ಕೆ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಇದಕ್ಕೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಅಕ್ರಮ ಏನಾಗಿದೆ? ₹10 ಲಂಚ ಇಸ್ಕೊಂಡ್ರು ಆಫರ್ ಕೊಟ್ಬಿಟ್ಟು ಅವ್ರಿಗೆ ಮುಂದಿನ ನಮ್ಗೆ ಅನುದಾನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮತ ತಗೊಂಡು ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ನೋಡಿ. ಇವ್ರೆ ನಾವು ಓಟ್ ಚೋರಿ ಬಗ್ಗೆ ಮಾತಾಡ್ದ, ನಾವೆಲ್ಲರೂ ಮಾತಾಡೋದು, ನಾವು ದಾಖಲೆಗಳು ಮುಂದಿಟ್ಕೊಂಡು ಮಾತಾಡಿದೀವಲ್ಲ. ನೋಡಿ, ನಿಮ್ಮ ಶಾಸಕರ ನಂಬಿಕೆ ನೀವು ಗಳಿಸ್ಲಕ್ಕಾಗಿಲ್ಲ ಅಂದ್ರೆ ನಮ್ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ ಲೀಡರ್ಶಿಪ್ ಬಗ್ಗೆ, ನಿಮ್ಮ ನಾಯಕತ್ವದ ಬಗ್ಗೆ ನಿಮ್ಮ ಶಾಸಕರಿಗೆ ಅನುಮಾನ ಇದ್ರೆ ಅದಕ್ಕೆ ಕಾಂಗ್ರೆಸ್ ಹೆಂಗೆ ಹೊಣೆಗಾರಿಕೆ ತಗೋಬೇಕು? ನಾವ್ಯಾಕೆ ಅದ್ರ ಬ್ಲೇಮ್ ತಗೋಬೇಕು? ಹೌ ಆರ್ ವಿ ರೆಸ್ಪಾನ್ಸಿಬಲ್ ಇನ್ ಎನಿವೇ? ಈಗ ಎಲ್ಲ ಚೆನ್ನಾಗಿದೆ, ನಾವು 2ನೇ ಅಭ್ಯರ್ಥಿ ಹಾಕಿದೀವಿ, ಅವ್ರ ಕಡೆಯಿಂದ ಒಂದು ಅಭ್ಯರ್ಥಿ ಹಾಕಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ಗಳು ಏನಿತ್ತು ಎಲ್ಲ ಲೀಡರ್ದು? ನಮ್ಗೆ ಕೇಳೇ ಹಾಕಿದ್ದಾರೆ, ನಮ್ಗೆ ಕೇಳೇ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಅವಾಗ ಗೊತ್ತಿರ್ಲಿಲ್ವ ಇವರಿಗೆ? ಅಂದ್ರೆ ಶಾಸಕರಾದ ನಾಡಿ ಮಿಡ್ತಾ ಇವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಾಯ್ತಲ್ಲ. ಅವರ ಮನ್ಸಿನಲ್ಲಿ ಏನಿದೆ ಅಥವಾ ಅವರ ಏನು ಪದೇ ಪದೇ ಹೇಳ್ತಾ ಇದಾರೆ, ನಮ್ಗೆ ಅಸಮಾಧಾನ ಇದೆ ಅಂದ್ಬಿಟ್ಟು ಕೇಳ್ತಾ ಇಲ್ಲ ಅಲ್ಲ. ಅಂದ್ರೆ ಯತ್ನಾಳ್ ಅವ್ರು ಹೇಳ್ತಾ ಇರೋದು ನಿಜ. ಇವರಿಬ್ಬರ ನಾಯಕತ್ವ ಇಲ್ಲ, ಸರಿ ಇಲ್ಲ. ನಾರಾಯಣ ಸ್ವಾಮಿ ಚೆಲುವಾದಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಈ 3 ಜನ ಇರೋ ತನಕ ಬಿಜೆಪಿ ಉದ್ಧಾರ ಆಗಲ್ಲ ಅಂತ ಏನು ಅವ್ರ ಶಾಸಕರು ಹೇಳ್ತಾ ಇದಾರೆ, ಅದು ಈಗ ತೋರಿಸ್ಬಿಟ್ಟಿದ್ದಾರೆ ಮತದಾನದಲ್ಲಿ. ಅದಕ್ಕೆ ನಮ್ಗೆ ಏನ್ ಸಂಬಂಧ? ಬಿಜೆಪಿ JDS ಅವರಿಗೆ ನೀವು ನನ್ಗೆ ಗೊತ್ತಿಲ್ಲ. ಈಗ ಅವ್ರಿಗೆ ಸಂಬಂಧ ಬಂದ್ರೆ ನಾನೇನ್ ಮಾಡ್ಲಿ? ಏನ್ ರಾಜೀನಾಮೆ ಕೇಳಕ್ಕೆ ಕರೆದಿರ್ಬೇಕು, ನನ್ಗೇನ್ ಗೊತ್ತು? ಬಿಜೆಪಿ JDS ಅವರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಕಾಂಗ್ರೆಸ್ ಅಂತ. ನೋಡಿ ಇವ್ರೆ, ಮಾಸ್ಟರ್ ಸ್ಟ್ರೋಕು ಕೊಟ್ಟಿಲ್ಲ, ಹಾರ್ಟ್ ಸ್ಟ್ರೋಕು ಕೊಟ್ಟಿಲ್ಲ ನಾವು. ಆಯ್ತಾ? ನಾವು ಈಗ ಅವರೆಲ್ಲ ಆತ್ಮ ಸಾಕ್ಷಿಯಾಗಿ ಮತ ಹಾಕಿದಾರೆ ಅಂತ ಎಲ್ಲರೂ ಹೇಳಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನ ಆಯ್ತು ಅವರು ಕೂಡ ಬಂದು ನಿಮ್ ಮುಂದೆ ಹೇಳಿದ್ದಾರೆ, ಇಲ್ಲ ನಾವು NDA ಅಭ್ಯರ್ಥಿಗೆ ಹಾಕಿದ್ದು ಅಂತ. ಮತ್ತೆ ಎಲ್ಲೋಯ್ತು? ನಮ್ಗೆ ಹೆಂಗ್ ಬಂತು? ಎಲ್ಲಾನು ವಿಡಿಯೋಗ್ರಾಫ್ ಆಗಿದೆ ಅಲ್ವಾ? ಎಲ್ಲಾನು ಲಿಖಿತ ಮೂಲಕನೇ ಹಾಕಿರೋದಲ್ಲ ಮತದಾನ. ಸೊ ಇದು ನಮಗೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರೋದು ಬಿಜೆಪಿನಲ್ಲಿ ಕೇಳಬೇಕಾಗಿತ್ತು. ಯಾಕೆ ಸ್ವಾಮಿ ನಿಮ್ಮ ನಾಯಕತ್ವದಲ್ಲಿ, ನಿಮ್ಮ 3 ಜನದ ನಾಯಕತ್ವದಲ್ಲಿ ನಿಮ್ಮ ಶಾಸಕರಿಗೆ ನಂಬಿಕೆ ಇಲ್ಲ? ಅವ್ರ ಒಳ ಜಗಳದಿಂದನೇ ಈ ತರ ಆಗಿದೆ ಅಂತ ಸರ್. ನನ್ಗೆ ಗೊತ್ತಿಲ್ಲ, ಅದು ಅವ್ರಿಗೆ ಕೇಳಬೇಕು. ಸರ್, RSS ಪ್ರಮುಖರಿಗೆ ಪತ್ರ ಬರ್ದಿದೆ ಸರ್, ಏನು ರಿಪ್ಲೈ ಬಂತ? ಬರುತ್ತೆ. 100 ವರ್ಷದ ಸಂಸ್ಥೆ ಇದೆ ಇವ್ರೆ, ಅಲ್ಲಿ ಇಲ್ಲಿ ಇಟ್ಟಿರ್ಬೇಕು. ದಾಖಲೆಗಳು ಯಾರಾದ್ರೂ ಜೇಬ್ನಲ್ಲಿ ಇಟ್ಕೊಂಡು ಓಡಾಡ್ತಾರ? 100 ವರ್ಷದ ಸಂಸ್ಥೆ ಇದಾರೆ, ಪ್ರಾಮಾಣಿಕರಿದ್ದಾರೆ, ದೇಶಭಕ್ತರಿದ್ದಾರೆ. ಒಂದು ಜವಾಬ್ದಾರಿಯುತ ಸರ್ಕಾರದಲ್ಲಿ ಒಬ್ಬ ಗೃಹ ಮಂತ್ರಿ ಅವರಿಗೆ ಪತ್ರ ಬರೆದಾಗ ಅವ್ರು ಉತ್ತರ ಕೊಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆಫ್ಟರ್ ಆಲ್ ಅವರು ಕೂಡ ನಾಗರಿಕರು, ಅವರು ಕೂಡ ಏನು ದೇಶಭಕ್ತರು, ಅವರು ಕೂಡ ಸಂವಿಧಾನವನ್ನ ಪಾಲನೆ ಮಾಡೋರು. ಈಗ ನಾನು ಒಂದು ಪತ್ರ ನಿಮ್ಮ ಮೀಡಿಯಾ ಹೌಸಸ್ ಬರ್ತಾರೆ, ಉತ್ತರ ಕೊಡ್ತೀರಲ್ಲ? ಇಲ್ಲ ಇದು ಸರಿಯಲ್ಲ ಅಂತಾನು ಉತ್ತರ ಕೊಡ್ತೀರಲ್ಲ? ಕೊಡ್ತಾರೆ, ಇವತ್ತಿಲ್ಲ ನಾಳೆ ಕೊಡ್ತಾರೆ. ಎಲ್ಲಿ ಹೋಗ್ತಾರೆ?
RSS ವಿಚಾರ ದಲಿತರಿಗೆ ಯಾಕೆ ಬೇಕು ಅಂತ ಬಿಜೆಪಿ ನೋಡಿ, ಕೆಲವರು ಬಿಜೆಪಿನಲ್ಲಿ ಇರುವಂತ ಕೆಲವು ಜನರು ಹೋಗಿ ಸರೆಂಡರ್ ಆಗಿದ್ದಾರೆ. ಅವರಲ್ಲಿ ಹೋರಾಟದ ರಕ್ತ ಇಲ್ಲ. ಅವರು ಚತುರ್ವರ್ಣಕ್ಕೆ ಸರೆಂಡರ್ ಆಗಿದ್ದಾರೆ, ಮನುಸ್ಮೃತಿಗೆ ಸರೆಂಡರ್ ಆಗಿದ್ದಾರೆ. ಆ ಆಲೋಚನೆ ಅವ್ರದ್ದು ಇರ್ಬೋದು. ಇಲ್ಲಪ್ಪ, ನಾವು ಅವ್ರ ಕಾಲ್ ಕೆಳಗೇನೆ ಸೇವೆ ಮಾಡ್ಬೇಕು ಅಂತ. ಅದಕ್ಕೆ ನಮ್ಗೇನ್ ಸಂಬಂಧ? ನಮ್ಮಲ್ಲಿ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ, ಸಂವಿಧಾನ ನಮ್ ಜೊತೆ ಇದೆ, ಬುದ್ಧ ಬಸವ ತತ್ವ ನಮ್ ಜೊತೆ ಇದೆ. ನಾವು ಜನರಿಗೆ ಏನ್ ಒಳ್ಳೇದಾಗ್ಬೇಕು, ಕರ್ನಾಟಕಕ್ಕೆ ಏನ್ ಒಳ್ಳೇದಾಗ್ಬೇಕು ಮಾಡೋದು ನನ್ನ ಜವಾಬ್ದಾರಿಯಾಗಿದೆ. ನಾವು ಮಾಡ್ತಾ ಇದ್ದೀನಿ. ಸರ್, ಸಚಿವರು ಇಲಾಖೆಯ ಜವಾಬ್ದಾರಿಯನ್ನ ಬಿಟ್ಟು ಬರೀ RSS ಇಂದ ಹೋಗ್ತಿದ್ದಾರೆ. ಬೇರೆ ಇಲಾಖೆಗಳ ಸರಿ, ನೋಡಿ, ದಯವಿಟ್ಟು ಕ್ಷಮಿಸಿ ಅಪ್ಪ, ನೀವೆಲ್ಲ ಮಾಧ್ಯಮ ಸ್ನೇಹಿತರು, ನನ್ನ ಪರವಾಗಿದ್ದೀರಾ ಅನ್ಕೊಂಡಿದ್ದೀನಿ. ನನ್ನ ಕಾಗದದಲ್ಲಿ ಏನಿದೆ, ಅವರ ರಿಪೋರ್ಟ್ ಅನ್ನ ಉಲ್ಲೇಖಿಸಿದ್ದೀನಿ. ನನ್ನ ರಿಪೋರ್ಟಾ? ನಮ್ಮ ಗೃಹ ಇಲಾಖೆಯದು, ಗುಪ್ತಚರ ಇಲಾಖೆದ ರಿಪೋರ್ಟ್. ಅದು RSS ನ ಒಂದು ರಿಪೋರ್ಟ್ ನಲ್ಲಿ ಏನ್ ಹೇಳ್ತಾರೆ, ಕರ್ನಾಟಕದಲ್ಲಿ 20 ಲಕ್ಷ ಜನ ಸೇರ್ತಾ ಇದ್ದಾರೆ, 4,000 ಶಾಖೆಗಳು ನಾವು ದಿನ ನಡೆಸ್ತೀವಿ, 2,500 ಏನು ಶಾಖೆಗಳು ಮಿಲನ್ಗಳನ್ನ ನಾವು ಮಾಡ್ತೀವಿ, ಸಮಾಜೋತ್ಸವಗಳನ್ನ ನಾವು ಮಾಡ್ತೀವಿ, ಸುಮಾರು 500 ಕಡೆಗಿಂತ ಹೆಚ್ಚು ಪಥಸಂಚಲನ ನಾವು ಮಾಡಿದ್ದೇವೆ. ಕರೆಕ್ಟಾ? ಆಮೇಲೆ ಈ ಪಥಸಂಚಲನ ಇರ್ಬೋದು, ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಭದ್ರತೆ ಯಾರು ಕೊಡ್ತಾರೆ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾರಾ? ಕೃಷಿ ಇಲಾಖೆ ಕೊಡ್ತಾರ? ಸೆರಿಕಲ್ಚರ್ ಅವ್ರು ಕೊಡ್ತಾರ? ಗೃಹ ಇಲಾಖೆ ತಾನೆ. ಮತ್ತೆ ನಮ್ಮ ಇಲಾಖೆದವರು 20 ಲಕ್ಷ ಜನರಿಗೆ ಭದ್ರತೆ ಕೊಡ್ತಾ ಇದ್ದಾರೆ. ಯಾರಂತ ಗೊತ್ತಾಗ್ಬಾರ್ದ ನನಗೆ? ಇದು ನನ್ನ ಕೆಲಸ ಅಲ್ಲ ಅಂದ್ರೆ ಇನ್ಯಾರ ಕೆಲಸ? ಸೋಷಿಯಲ್ ವೆಲ್ಫೇರ್ ಅವ್ರು ಮಾಡ್ತಾರಾ? ಬ್ಯಾಕ್ವರ್ಡ್ ಇಲಾಖೆ ಮಾಡ್ತಾರ? ನಾನು ಅದೇ ಕೇಳ್ತಾ ಇದ್ದೀನಿ, ಯಾವ ಕಾನೂನಲ್ಲಪ್ಪ ಹೇಳ್ಬಿಡ್ರಿ ಅಂತ. ಯಾಕೆ ಇಷ್ಟು ದಿನ ಬೇಕು ಅವ್ರಿಗೆ ಹೇಳಕ್ಕೆ? ಪ್ರಿಯಾಂಕ್ ಸುಳ್ಳು ಹೇಳ್ತಾ ಇದ್ದಾನೆ, ಅಥವಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ವಾಪಸ್ ಬರ್ದ್ಬಿಡ್ಲಿ, ಅಫಿಷಿಯಲಿ ಬರೀಲಿ. ಸುಮ್ಮನೆ ಯಾವನೋ ಒಬ್ಬ ಲಾಯರಿಗೆ ಎಡಿಟೋರಿಯಲ್ ಬರ್ಸೋದು, ಸೋಷಿಯಲ್ ಮೀಡಿಯಾನಲ್ಲಿ ಹಾಕೋದು, ನಿಮ್ ಮುಂದೆ ಬಂದು ಒಂದ್ ಅರ್ಧ ಗಂಟೆ ಡಿಬೇಟ್ ಮಾಡೋದು, ಅದ್ ಯಾವುದಕ್ಕೂ ನಾನು ಎದುರವನಲ್ಲ, ಅಂಜವನಲ್ಲ, ಅಥವಾ ಐ ಡೋಂಟ್ ಕೇರ್. ನಾನು ಅಫಿಷಿಯಲ್ ಆಗಿ ಬರ್ದಿದ್ದೀನಿ, ನೀವು ಅಫಿಷಿಯಲ್ ಆಗಿ ಬರೀರಿ. ಇಲ್ದ್ರೆ ಹೇಳ್ಬಿಡಿ, ಅಫಿಷಿಯಲ್ ಆಗಿ ಲೆಟರೇಟೇ ಇಲ್ಲ ನಮ್ದು ಅಂತ. ಲೆಟರ್ ಈಗ ನೀವು ಕೇಳ್ತಾ ಇದ್ರಪ್ಪ, ದಲಿತ ಏನೋ ಸಮಿತಿಗಳಿಗಿದ್ಯಾ, ಸಂಘಟನೆಗಳಿಗಿದ್ಯಾ? ಹೌದು ಇದೆ. ಯಾವ್ದಿಲ್ಲ, ರಿಜಿಸ್ಟರ್ ಮಾಡ್ಕೋಬೇಕು. ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರಾದ್ರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಕೂಡ ಇಂಥ ಚಟುವಟಿಕೆಗಳು ಮಾಡಿದ್ರೆ ದೇ ಆಲ್ಸೋ ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್. ನಾವು ಯಾವ್ದೋ ಒಂದು ಮಿತ್ರ ಮಂಡಳಿಗೆ ರಿಜಿಸ್ಟರ್ ಆಗುವಂತ ಇದೀವ. 20 ಲಕ್ಷ ಜನ ಸೇರ್ತಾ ಇದ್ದಾರೆ ಸ್ವಾಮಿ. ಅಂಡ್ ಇದು ದೇರ್ ರಿಪೋರ್ಟ್, ನಾಟ್ ಮೈ ರಿಪೋರ್ಟ್. ಅವ್ರು ಮುಸ್ಲಿಂ ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯಗಳು ಮಾಡುವಂತ ಕಾರ್ಯಕ್ರಮ ಇರ್ಬೋದು, ಯಾರೇ ಇರ್ಬೋದ್ರಿ, ನೀವು ಎಷ್ಟು ಅವ್ರ ಟ್ಯಾಕ್ಸ್ ಕಟ್ತಾ ಇದಾರೆ. ಅದಕ್ಕೆ ತಾನೇ FCRA ತಂದಿರೋದು. ಇವ್ರು ಏನ್ ಸರ್, ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಇವ್ರು ಸ್ವಯಂ ಸೇವಕಗಳ ಜೊತೆ ಮಾತಾಡ್ತಾರೆ. ಒಂದು ಹಾಲಲ್ಲಿ ಕರೆದ್ಬಿಟ್ಟು ಅವರೇ ಪ್ರಶ್ನೆ ಕೇಳ್ಬೇಕು, ಇವ್ರದೇ ಉತ್ತರ ಇರ್ಬೇಕು. ಅರೆ, ನಮ್ಮ ಹತ್ರ ಮಾತಾಡಿ ಸ್ವಾಮಿ. ನೀವು ಕೇಳ್ತಾ ಇದೀರಲ್ಲ, ಕ್ರಿಶ್ಚಿಯನ್ಸ್ ಮಿಷನರೀಸ್ಗೆ ಅವ್ರು ಟ್ಯಾಕ್ಸ್ ಕಟ್ತಾ ಇದಾರ ಅಂತ. ಕಟ್ತಾ ಇದಾರೆ, ಬಹುತೇಕ ಜನ ಕಟ್ತಾ ಇದಾರೆ. ಅದಕ್ಕೆ ತಾನೇ ನೀವು FCRA ಕಾನೂನು ತಂದಿದ್ದು, ಇಂಟರ್ನ್ಯಾಷನಲ್ ಫಂಡಿಂಗ್ ಆಗ್ಬಾರ್ದು ಅಂತ ಮಿಷನರೀಸ್ಗೆ. ದಟ್ ಅಪ್ಲೈಸ್ ಟು ಮೈನಾರಿಟೀಸ್ ಆಲ್ಸೋ ಅಲ್ವಾ? ಮತ್ತೆ ನಿಮ್ಗೆ ಹೆಂಗ್ ಅಪ್ಲೈ ಆಗೋದಿಲ್ಲ? ಸಂವಿಧಾನ ನಿಮ್ಗೆ ಬೇರೆದಿದ್ಯಾ? ಆಮೇಲೆ ನಾನು ಹೇಳ್ತಾ ಇದ್ದಂಗೆ, ಪ್ರಶ್ನೆನೂ ನಿಮ್ದೆ, ಉತ್ತರನೂ ನಿಮ್ದೆ. ಕರ್ಸಿ ಸ್ವಾಮಿ, ಬನ್ನಿ ನಮ್ಮ ಹತ್ರ ಚರ್ಚೆ ಮಾಡಿ. ಕಾನೂನು ತಜ್ಞರು ನಮ್ಮ ಹತ್ರನೂ ಇದ್ದಾರೆ, ನಿಮ್ಮ ಹತ್ರನೂ ಇದ್ದಾರೆ. ಚರ್ಚೆ ಆಗ್ಲಿ, ಬಹಿರಂಗವಾಗಿ ಚರ್ಚೆ ಆಗ್ಲಿ. ಏನೇನ್ ಸಾರ್ವಜನಿಕರಲ್ಲಿ ಪ್ರಶ್ನೆ ಇದೆ, ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ, ನಿಮ್ ಬಗ್ಗೆ, ನನ್ನ ಬಗ್ಗೆ, ನನ್ನ ಇಲಾಖೆ ಬಗ್ಗೆ, ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ಚರ್ಚೆ ಆಗ್ಲಿ. ಐ ಆಮ್ ರೆಡಿ. ನಾನು ಹೇಳಿದ್ದೀನಲ್ಲ, ನೀವನ ಬಂದು ನನ್ನ ಆಫೀಸಲ್ಲಿ ಸ್ಪಷ್ಟನೆ ಕೊಡಿ, ಅಥವಾ ಪತ್ರನ ಬರೆದು ಕೊಡಿ. ಪತ್ರದಲ್ಲಿ ನನಗೇನಾದ್ರೂ ಅನುಮಾನ ಇದ್ರೆ ನಾನೇ ಬರ್ತೀನಿ. ಕೇಶವ್ ಕೃಪಾನಲ್ಲಿ ಕಾಫಿ ಚೆನ್ನಾಗಿ ಕೊಟ್ರೆ ನಾನು ಬರ್ತೀನಿ, ಅಥವಾ ನನ್ನ ಕಾಫಿನೇ ತಗೊಂಡು ನಾನೇನ್ ಹೇಳ್ತಾ ಇದ್ದೀನಿ, ನನಗೂ ಅದೇ ಬೇಕಲ್ಲ ಏನು ಅಂತ. ನಾನು ಅದೇ ಹೇಳ್ತಾ ಇದ್ದೀರಲ್ಲ. 100% ಅವ್ರು ಫಸ್ಟ್ ನಂದು 7 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉತ್ತರ ಸಮಂಜಸ ಇದ್ರೆ ನಾನೇ ಅಕ್ಷಮ ಕೇಳ್ತೀನಿ. ಸಮಂಜಸ ಇಲ್ಲ ಅಂದ್ರೆ ಕ್ಲಾರಿಫಿಕೇಶನ್ ಹೋಗೋಣ. ಅದಕ್ಕೇನಂತೆ, ದೇಶಭಕ್ತರ ಸಂಸ್ಥೆ ಅಲ್ಲ ಇದು. ಬನ್ನಿ, ಭೇಟಿ ಮಾಡಿ. ಅಲ್ಲಿ ಐ ಆಮ್ ರೆಡಿ. ಆದ್ರೆ ದಲಿತರಿಗೆ ಯಾಕೆ RSS ಅಂತ ಹೇಳ್ತಾರೆ? ಎರಡು ಅವರೇ ಹೇಳ್ತಾರೆ, ಬನ್ನಿ ಶಾಖೆಗೆ ಅಂತಾರೆ. ಮತ್ತೆ ಇವ್ರು ಹೇಳ್ತಾರೆ ದಲಿತ ಮನುಷ್ಯನ್ಗೆ ಯಾಕಪ್ಪ RSS ಅಂತ. ಆಸ್ ಅ ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಅ ಕ್ವೆಶ್ಚನ್. 7 questions ಐ ಹ್ಯಾವ್ ಆಸ್ಕ್ಡ್. ಅದಕ್ಕೆ ಉತ್ತರ ಕೊಡಿ. ಕ್ಲಾರಿಫಿಕೇಶನ್ ಬೇಕಾದ್ರೆ ಸೌಜನ್ಯ ಭೇಟಿಗೆ ನಾನೇ ಬರ್ತೀನಿ, ಕೇಳ್ತೀನಿ.
ಫಸ್ಟ್ ನೀವನ್ನ ಕೊಡಿಯಪ್ಪ ಉತ್ತರಕ್ಕೆ. ಸರ್ ಈ ಹಿಂದೆ RSS ವಿಚಾರವಾಗಿ ಧ್ವನಿ ಎತ್ತಿದ್ರೆ ಅವಾಗ ಯಾರನ್ನ ಇಲ್ಲ ಅಂತ ಹೇಳಿದಾರಾ? ಯಾರನ್ನ ಇಲ್ಲ ಅಂತ ಹೇಳಿದಾರಾ? ಓಕೆ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.